ಕಂಪ್ಯೂಟರ್ ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರು ಕಾಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಮೊದಲು ರಿಜಿಸ್ಟರ್ ಆಗಬೇಕು ಅನ್ನೋದನ್ನು ತೋರಿಸಿಕೊಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಸ್ನೇಹಿತರೆ, ಮೊದಲಿಗೆ ತಾವು ಕಾಸ್ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಮೊಬೈಲಲ್ಲಿ ಇಲ್ಲಿ ಕಾಣಿಸ್ತಾ ಇರೋಂಥ ಚಿತ್ರದಲ್ಲಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿ ಆಪ್ಷನ್ಸ್ ಓಪನ್ ಆಗುತ್ತೆ. ಆಪ್ಷನ್ಸಲ್ಲಿ ಇಲ್ಲಿ ಕೆಳಭಾಗದಲ್ಲಿ ನ್ಯೂ ಯೂಸರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಮಗಿಲ್ಲಿ ಯೂಸರ್ ಐ ಡಿ KJID ಯೂಸರ್ ID ಅಂತ ಇದೆ. ಅಲ್ಲಿ HRMSನಲ್ಲಿ ನಮೂದಾಗಿರುವ ತಮ್ಮ KJID ಸಂಖ್ಯೆಯನ್ನು ಮೊದಲಿಗೆ ನಮೂದಿಸಿ ಇಲ್ಲಿ ಎಂಟರ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ HRMSನಲ್ಲಿರುವಂಥ ಮೊಬೈಲ್ ನಂಬರು ಆಟೋ ಫೆಚ್ ಆಗುತ್ತೆ. ಆಟೋ ಫೆಚ್ ಆದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿದಾಗ OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಅಂತ ತೋರಿಸುತ್ತೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ತಾವು ಏನು ಮಾಡಬೇಕು, ನಮೂದಿಸಬೇಕಾಗತ್ತೆ. ಮೊದಲಿಗೆ 6 ಅಂಕಿಗಳ OTP ಬರುತ್ತೆ. OTPಯನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಸೆಟ್ ಪಾಸ್ವರ್ಡ್ಗೆ ಬರುತ್ತೆ. ಇಲ್ಲಿ ಒಂದು ಕ್ಯಾಪಿಟಲ್ ಅಕ್ಷರ, ಅದಾದ ನಂತರ ಉಳಿದಂತೆ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಇನ್ನು ಲೋಯರ್ ಕೇಸ್ ಒಂದು ನಂಬರ್ ಇರಬೇಕಾಗತ್ತೆ. ಕನ್ಫರ್ಮ್ ಪಾಸ್ವರ್ಡು 2 ಮ್ಯಾಚ್ ಆಗಬೇಕು. ಅದಾದಮೇಲೆ 2 ಮ್ಯಾಚ್ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ. ಅದಾದಮೇಲೆ ನೀವು ಲಾಗಿನ್ ಆಗೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.